ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವಿಡಿಯೋ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಸಿನಿಮ್ಯಾಟಿಕ್ ಕಲರ್ ಗ್ರೇಡ್. ಈ ರೀತಿ ನೀವು ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಸಿನಿಮ್ಯಾಟಿಕ್ ಕಲರ್ ಗ್ರೇಡ್ ಮಾಡೋದಂತ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಾಟ್ಸಪ್ ಸ್ಟೇಟಸ್ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಮೊದಲು ಹೇಗಿತ್ತು, ಆಮೇಲೆ ಕಲರ್ ಗ್ರೇಡ್ ಮಾಡಿದ ಮೇಲೆ ಯಾವ ರೀತಿ ಆಯ್ತಂತ, ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ವೆಂಕಿ ಕ್ರಿಯೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ಮೊದಲಾಗಿ ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ 1080 ಮತ್ತು 2340 ಕೀವರ್ಡ್ಸ್ ಮುಖಾಂತರ ಕ್ರಿಯೇಟ್ ಅನ್ನೋ ಪ್ರಾಜೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಇಮೇಜ್ ಆ್ಯಂಡ್ ವಿಡಿಯೋ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಅಥವಾ ನಿಮ್ಮ ವಿಡಿಯೋನೇ ಕಲರ್ ಗ್ರೇಡ್ ಮಾಡ್ಬೇಕಂತ ಅಂದ್ಕೊಂಡಿರ್ತೀರೋ ಆ ವಿಡಿಯೋನ ಇವಾಗ ಆಯ್ಕೆ ಮಾಡ್ಕೊಳ್ಳಿ. ನಾನಿವಾಗ ದಿ ವಿಲನ್ ಮೂವಿಯಲ್ಲಿರೋ ಒಂದನ್ನ ಆಯ್ಕೆ ಮಾಡ್ಕೊತಿದ್ದೀನಿ. ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ರೊಟೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ 90 ಡಿಗ್ರಿವರೆಗೂ ಈ ರೀತಿ ರೊಟೇಟ್ ಮಾಡ್ಕೋಬೇಕಾಗತ್ತೆ. ರೊಟೇಟ್ ಮಾಡ್ಕೊಂಡ ನಂತರ ಈ ರೀತಿ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫಿಲ್ ಸ್ಕ್ರೀನ್ ಅನ್ನೋ ಆಪ್ಷನ್ ಮೇಲೆ ಕೊಟ್ಟ ನಂತರ ಈ ರೀತಿ ವಿಡಿಯೋನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ವಿಡಿಯೋನ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಮೇನ್ ವಿಡಿಯೋ ಸ್ಟಾರ್ಟ್ ಆಗೋದೇ ಇಲ್ಲಿಂದ ಎಫೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ್ಯಡ್ ಎಫೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಕೆಳಗಡೆ ಅದರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಚಾನಲ್ ರ್ಯಾಂಪ್ RGB ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಅಂತಿದೆ, ಅಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಈ RGB ಅನ್ನೋ ರ್ಯಾಂಪ್ ಏನಿದೆಯಲ್ಲ, ಯಾವುದೇ ಸಿನಿಮಾಗೆ ಕಲರ್ ಗ್ರೇಡ್ ಮಾಡೋದಕ್ಕೆ ಇದೇ ರೀತಿಯಾದ ಒಂದು ಗ್ರಾಫ್ನ ಬಳಸ್ತಾರೆ. ನಾವು ಕೂಡ ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ಇದೇ ರೀತಿ ಬಳಸ್ತಾ ಇದ್ದೀವಿ. ಟ್ರೆಂಡ್ ಆಗ್ತಿರೋದು ವಾಟ್ಸಪ್ ಸ್ಟೇಟಸ್ ಇದೇ ರೀತಿ ಎಡಿಟ್ ಮಾಡಿನೇ. ಇವಾಗ ನೋಡ್ಬೋದು ಇಲ್ಲಿ RGB ಅಂತಿದೆಯಲ್ಲ, ಇಲ್ಲಿ ಈ G ಏನಿದೆಯಲ್ಲ ಇದನ್ನು ಇಲ್ಲಿ ವೈಗೆ ಶಿಫ್ಟ್ ಮಾಡ್ಕೊಳ್ಳಿ. ಇವಾಗ ಈ ರೀತಿ ಆಯಿತು. ನಂತರ ಇಲ್ಲಿ B ಇರೋದನ್ನ ಈ ರೀತಿ Gಗೆ ಶಿಫ್ಟ್ ಮಾಡ್ಕೊಳ್ಳಿ. ಇವಾಗ ಈ ರೀತಿ ಸಿನಿಮ್ಯಾಟಿಕ್ ಆಗಿ, ಅಂದರೆ ನಿಮಗೆ ಓಲ್ಡ್ ಮಾಂಟೇಜ್ ಸ್ಟೇಟಸ್ ರೀತಿ ತಯಾರಾಗುತ್ತೆ. ನೋಡ್ಬೋದು ಇವಾಗ ತುಂಬಾ ಚೆನ್ನಾಗಿ ಬಂದಿದೆ, ಗಮನಿಸ್ಬೋದು. ಇವಾಗ ಇಲ್ಲಿಂದ ಬ್ಯಾಕ್ ಬರಬೇಕಾಗುತ್ತೆ. ಈ ರೀತಿ ಬ್ಯಾಕ್ ಬಂದ ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಎಫೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ್ಯಡ್ ಎಫೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕಲರ್ ಆ್ಯಂಡ್ ಲೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಸ್ಯಾಚುರೇಷನ್ ವೈಬ್ರೆನ್ಸ್ ಅಂತಿದೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೀತಿ ಕ್ಲಿಕ್ ಮಾಡ್ಕೊಂಡ ನಂತರ ಇದನ್ನು ನಿಮ್ಗೆ ಎಷ್ಟು ಬೇಕೋ ಆ ರೀತಿ ಕಲರ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನನಗೆ ಇದು ಒಂದು 45 ಇದ್ದರೆ ಸಾಕು, ಮತ್ತು ಇದು 1.47 ಈ ರೀತಿ ಇದ್ದರೆ ಸಾಕು. ಇವಾಗ ನೋಡ್ಬೋದು ಕಾಪಿರೈಟ್ ಬರೋ ಕಾರಣ ವಿಡಿಯೋನ ಮ್ಯೂಟ್ ಮಾಡ್ತೀನಿ. ತುಂಬ ಕ್ಯೂಟಾಗಿ ಬಂದಿದೆ. ಇನ್ನೊಂದ್ಸಲ ಮೊದಲು ಹೇಗಿತ್ತು, ನಂತರ ಹೇಗಾಗಿದೆ ಅಂತ. ಇಷ್ಟೇ ಫ್ರೆಂಡ್ಸ್, ಈ ರೀತಿ ಕಲರ್ ಗ್ರೇಡ್ ಅಲೈಟ್ ಮೋಷನಲ್ಲಿ ಈಸಿಯಾಗಿ ಮಾಡ್ಬೋದು. ಇದೇ ರೀತಿ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ವೆಂಕಿ ಕ್ರಿಯೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.